ಹಲೋ ಗಾಯ್ಸ್, ನನ್ನ ಹೆಸರು ಅವಿನಾಶ್ ಅದ. ನಾನು ಬೀದರ್ಲಿಂದ ಬಂದೀನಿ. ನಾನೊಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ಇದ್ದೀನಿ. ಸುಮಾರು ಒಂದು 15 ಸೆಕೆಂಡ್ಗಳಿಂದ ನಾನು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾಯಿದ್ದೀನಿ. ನೋಡ್ರಿ, ಬೀದರ್ ಎದಕ್ಕೆ ಫೇಮಸ್ ಅದ ಅಂತ ಎಲ್ಲರಿಗೂ ಗೊತ್ತೇ ಅದ. ಬೀದರ್ನ 3 ಸೀಸನ್ಸ್ ಅವ. ಸೀಸನ್ಸ್ ಅಂದ್ರೆ ಕಾಲಗಳು. ಒಂದು ಬ್ಯಾಸಿಗೆ ಕಾಲ, ಇನ್ನೊಂದು ಭಾಳ ಬ್ಯಾಸಿಗೆ ಕಾಲ, ಮತ್ತೊಂದು ಭಾಳ ಬ್ಯಾಸಿಗೆ ಕಾಲ. ಬ್ಯಾಸಿಗೆನಾಗ ಏನಾಗ್ತವೆ ಅಂದ್ರೆ ಭಾಳಷ್ಟು ಮದಿ ಆಯ್ತವ. ಎಲ್ಲ ಕಡೆಗೆ ಮದಿನೇ ಅವ. ಮದಿ ಸ್ಟೇಟಸ್ನ ನೋಡ್ರಿ, ಮದಿನೇ ಕಾಣತ್ತವ. ಒಂದು ಮದಿಯಾಗಿ ಸ್ಟೇಟಸ್ ಅವ, ಇದ್ದಿಲ್ಲ ಅಂತಿಕೋರಿ ಆ್ಯನಿವರ್ಸರಿ ಸ್ಟೇಟಸ್ ಅವ. ಹಿಂದೆ ಮದಿ ಆಗಿರ್ತಾರಲ್ಲ ಅವರು. ಈ ಮದಿ ಬಗ್ಗೆ ಭಾಳಷ್ಟು ವಿಚಾರ ಮಾಡೀನಿ ನಾ. ಏನು ವಿಚಾರ ಮಾಡೀನಿ ಅಂದ್ರೆ, ಇದೇನು ಹೆಣ್ಣು ನೋಡೋ ಕಾರ್ಯಕ್ರಮ ಇರ್ತದೆ ನೋಡ್ರಿ, ಈ ಕಾರ್ಯಕ್ರಮ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ ಅಂದ್ರೆ, ಹುಡುಗಿ ಹೆಂಗ್ಯಾಕಿರ್ಲಿ, ಖರಾಬ್ ಇರಲಿ, ಆ್ಯಾವ್ರೇಜ್ ಇರಲಿ, ಆಕಿಗೆ ಏನು ಮಾಡ್ತಾರೆ ಅಂದ್ರೆ ಚಂದ ರೆಡಿ ಮಾಡ್ತಾರೆ. ಸ್ನೋ ಪೌಡರ್ ಹಚ್ತಾರೆ, ಹೂವು ಹಚ್ತಾರೆ, ಚಂದ ಸೀರೆ ಉಡಿಸ್ತಾರೆ. ಸೀರೆ ಉಡಿಸಿ ಏನು ಮಾಡ್ತಾರೆ, ಮಸ್ತ್ ತೋರಿಸ್ತಾರೆ. ಬಟ್ ಆಫ್ಟರ್ ಟೈಮ್, ಮೋಸ್ಟ್ ಆಫ್ ದ ಟೈಮ್ ಅವ್ರಿಗೆ ನಾವು ಹೆಂಗೆ ನೋಡ್ತೀವಿ, ನೈಟಿದಾಗೆ ನೋಡ್ತೀವಿ, ಇಲ್ಲ ಕಸ ಹೊಡೆ ಪರಿ ನೋಡ್ತೀವಿ, ಇಲ್ಲ ಭಾಂಡೆ ತೊಳೆ ಪರಿ ನೋಡ್ತೀವಿ. ಇದು ಹೆಂಗೈತದಪ್ಪ ಅಂತಂದ್ರೆ, ನೀವು ಟ್ರೇಲರ್ ಭಾರಿ ಮಾಡಿರ್ತೀರಿ, ಪಿಕ್ಚರ್ ಹಳ್ಳಾಡಿಸ್ಕೊಂಡು ಹೋಗಿರ್ತೀವಿ. ಬರೀ ಹುಡುಗಿರದಲ್ಲ, ಹುಡುಗರನ್ನ ಅದು ಹೆಣೆ ಬರೋದ. ಯಾಕಂದ್ರೆ ಹುಡುಗರು ಹೆಣ್ಣು ಹೋಗ್ಬೇಕಾದ್ರೆ ಹೆಂಗಿರ್ತಾರೆ, ಚಂದ ಶೂ ಪಾಲಿಷ್ ಮಾಡ್ಕೋತಾರೆ, ಇಸ್ತ್ರಿ ಬಟ್ಟೆ ಹಾಕೋತಾರೆ, ನಕ್ಕೋತ ಹೋಯ್ತಾರೆ. ನಗು ಮೇನ್ ಇಂಪಾರ್ಟೆಂಟ್. ಬಟ್ ಆಫ್ಟರ್ ಮ್ಯಾರೇಜ್ ಲುಂಗಿ ಬನಿನಾಗೆ ಓಡಾಡ್ತಾನವ, ಮಾರಿ ಗಂಟು ಹಾಕ್ಕೊಂಡು. ಸೊ ಒಂದು ಐಡಿಯಲ್ ಹೆಣ್ಣು ನೋಡುವ ಕಾರ್ಯಕ್ರಮ ಹೆಂಗಿರ್ತದೆ ನನ್ನ ಪ್ರಕಾರ ಅಂತಂದ್ರೆ, ಈ ಹುಡುಗಿ ಏನು ಮಾಡಬೇಕು, ನೈಟಿನಾಗ ಭಾಂಡೆ ತೊಳಿತಿರ್ಬೇಕು. ನ್ಯಾಚುರಲಿ ಭಾಳ ಇಂಪಾರ್ಟೆಂಟ್. ಹುಡುಗಿ ಏನು ಮಾಡಬೇಕು, ಲುಂಗಿ ಬನಿನಾಗ ಬರಬೇಕು, ಮಾರಿ ಗಂಟು ಹಾಕ್ಕೊಂಡು, ನ್ಯಾಚುರಲಿ ಭಾಳ ಇಂಪಾರ್ಟೆಂಟ. ಬಂದು ಒಬ್ರನ್ನೊಬ್ರು ನೋಡಬೇಕು. ನೋಡಿದ ಮೇಲೆ ಇಷ್ಟ ಆದರೂ ಒಬ್ರಿಗೊಬ್ರಿಗೆ ಅಂದ್ರೆ ಆವಾಗ ಅವ್ರನ್ನ ಮದುವೆ ಮಾಡಬೇಕು. ಸೊ ಇದರಿಂದ ಏನಾಗ್ತದೆ ಅಂದ್ರೆ, ನಮಗೆ ಮಿಸ್ಕನ್ಸೆಪ್ಷನ್ ಹೋಯ್ತದೆ. ಅಟ್ ವರ್ಸ್ಟ್ ಕೇಸ್ ನಮ್ಮ ಲೈಫ್ ಇಷ್ಟ ಹಳ್ಳ ಹಿಡಿಬೋದು ಅಂತ ಗೊತ್ತಾಗ್ತದೆ. ಅದ್ರ ಮೇಲೂ ಹುಡುಗಿ ಸರಿಯಾಗಿ ಕಾಣಿಸೋಳು ಅಥವಾ ಹುಡುಗ ಹ್ಯಾಂಡ್ಸಮಾಗಿ ಕಾಣಿಸೋನು ಮದುವೆ ಆದ್ಮೇಲೆ ಅಂತಂದ್ರೆ ಅದು ಬೋನಸ್. ನೀವು ಸರಿಯಾಗಿರೋದೆಲ್ಲ ಮೊದಲೇ ತೋರಿಸಿ, ಹಳ್ಳ ಹಿಡಿಯೋದೆಲ್ಲ ಆಮೇಲೆ ತೋರಿಸ್ತೀರಿ. ಸೊ ಅದಕ್ಕೆ ನನ್ನ ಪ್ರಕಾರ ಮ್ಯಾರೇಜ್ ಫೇಲ್ ಆಗ್ತವೆ. ನೋಡ್ರಿ, ಮ್ಯಾರೇಜ್ ಅಂದ್ರೆ ನನ್ನ ಪ್ರಕಾರ ಹಳ್ಳಕ್ಕೆ ದುಡುವ ಕಾರ್ಯಕ್ರಮ. ಎಲ್ಲರೂ ಸೇರಿ ಏನು ಮಾಡ್ತಾರೆ, ನಿಮಗೆ ಹಳ್ಳಕ್ಕೆ ದುಡ್ತಾರೆ. ಇದು ಗೊತ್ತಾಗ್ಬಿಡೋದಂತ ಡಿಸ್ಟ್ರಾಕ್ಷನ್ಸ್ ಮಾಡ್ತಾರೆ. ಡಿಸ್ಟ್ರಾಕ್ಷನ್ಸ್ ಅಂದ್ರೆ ಯಾವುವು? ಹಲಿಗೆ ಬಾರಿಸೋದು, ಸೌಂಡ್ ಮಾಡೋದು, ಹಾಡ ಹೇಳೋದು, ನಿಮಗೆ ರಾಜನ್ ಥರ ನೋಡ್ಕೊಂಬೋದು, ಹುಡುಗಿಗೆ ರಾಣಿ ಥರ ನೋಡ್ಕೊಂಬೋದು. ಅವ್ರು ಏನೇ ಕೇಳಲಿ ಎಲ್ಲದಕ್ಕೂ ಹ್ಞೂ. ಆದರೆ ಇದರದ್ದು ಕನ್ಸಿಕ್ವೆನ್ಸ್ ನಮಗೆ ಮದುವೆ ಆದ್ಮೇಲೆ ಗೊತ್ತಾಗ್ತದೆ. ಈಗ ನೋಡ್ರಿ, ನಮ್ಮ ದೋಸ್ತನ ಒಬ್ಬ ಪಾಕಿಟ್ ಶಿವ್ಯ. ಅವನಿಗೆ ಕೇಳ್ದ, ದೋಸ್ತ, ಮದುವೆಯಾಗಿ ಪರ್ಗಳು ಯಾವಾಗಲೂ ಅಳ್ಕೋತೇ ಇರ್ತಾರಲ್ಲ, ಅವ್ರು ಅಳಬಾರ್ದು ಅಂದ್ರೆ ಏನು ಮಾಡಬೇಕು? ನೋಡಿ ದೋಸ್ತ, ಮದುವೆಯಾಗಿ ಪರ್ಗಳು ಅಳಬಾರ್ದು ಅಂದ್ರೆ 3 ಕೆಲಸ ಮಾಡಬೇಕು. 1, ಹೆಂಡತಿ ಮಾತು ಕೇಳಬೇಕು. 2, ಹೆಂಡತಿ ಮಾತು ಕೇಳಬೇಕು. 3, ಹೆಂಡತಿ ಮಾತು ಕೇಳಬೇಕು. ಕರೆಕ್ಟ್ ಅದ ದೋಸ್ತ. ನಮ್ಮ ಅಜ್ಜಿ ಹೇಳರಿ, ಅಜ್ಜಿ ಏನಂತಾಳ, ಯಾವಾಗೂ ಮದುವೆ ಮಾಡ್ಕೊ ಮಗ, ನಂದು ಕಣ್ಣು ಮಂಜಾಲತ್ತು. ನೀ ಮದುವೆ ಮಾಡ್ಕೋರು, ನಿನ್ನ ಮದುವೆ ಒಂದು ನೋಡಿ ನಾ ಹೋಯ್ತಾ ನಿಂದು ಕಣ್ಣು ಮಂಜಾಲತ್ತ ಅಂದ್ರೆ ಚಸ್ಮಾ ಹಚ್ಕೊ, ಇಲ್ಲ ಕಣ್ಣು ಆಪ್ರೇಷನ್ ಮಾಡ್ಕೊ. ನನ್ನ ಕಣ್ಣಿಗೆ ಯಾಕೆ ಮಣ್ಣು ಹಾಕ್ಲತ್ತಿ? ನೋಡ್ರಿ, ಹುಡುಗಿ ಲವ್ ಮಾಡ್ಬೇಕಾದ್ರೆ ಮಸ್ತ್ ಇರ್ತದೆ. ಈ ಹುಡುಗಿರಿಗೆ ಲವ್ವಿನಾಗಿದ್ದಾಗ 3 ದಿನಕ್ಕೆ ಒಂದ್ಸರಿ ಡೌಟ್ ಬರ್ತಿರ್ತದ, ಹುಡುಗ ಇನ್ನೂ ನನಗೆ ಲವ್ ಮಾಡ್ತಾನೋ ಇಲ್ಲೋ, ಇನ್ನು ಅದೇ ಫಸ್ಟಿನ ಲವ್ ಅದಾನೋ ಇಲ್ಲೋ. ಹುಡುಗರಿಗೆ ಹಾಗಿಲ್ಲ. ನೀವು ಒಂದ್ಸರಿ ಐ ಲವ್ ಯು ಅಂತ ಹೇಳಿದ್ರಿ ಅಂತ ತಿಳ್ಕೊರಿ, ಅವ್ರು 4-5 ಜನ್ಮ ತನೂ ಏನೂ ಕೇಳಲ್ಲ, ಅವ್ರಿಗೆ ಡೌಟೇ ಬರಲ್ಲ. ಬಟ್ ಹುಡುಗಿರಿಗೆ ಹಾಗಿಲ್ಲ. ಅವ್ರಿಗೆ 3 ದಿನಕ್ಕೆ ಒಂದ್ಸರಿ ನೀವು ರೀಕನ್ಫರ್ಮೇಷನ್ ಮಾಡಬೇಕು. ಅವ್ರು ಕೇಳ್ತಿರ್ತಾರೆ, ನೀನಾಗಿ ಇನ್ನೂ ಲವ್ ಮಾಡ್ತೀ, ಮಾಡ್ತಾ ನೀನು ಲವ್ ಮಾಡ್ತಾನ, ನೀನು ಮಾಡಲ್ದ್ರೆ ಯಾರಿಗೆ ಮಾಡಲಿ?
ನನಗೆ ಯಾಕೋ ಖರೆ ಅನ್ಸಲ್ದು ನಿನ್ನ ಮೇಕಪ್ ಕಿಟ್ ಮೇಲೆ ಅಣಿವ ನಿನಗೆ ಲವ್ ಮಾಡ್ತಾನೆ. ನೋಡ್ರಿ, ಇನ್ನೊಂದು ಟಿಪಿಕಲ್ ಕ್ವಶನ್ ಇರ್ತದೆ ಹೆಣ್ಮಕ್ಳದು ಲವ್ನಾಗಿದ್ದಾಗ, ನೀ ನನಗೆ ಎಷ್ಟು ಲವ್ ಮಾಡ್ತೀವಿ? ಈ ಪ್ರಶ್ನೆಗೆ ನೀವು ಎಷ್ಟೇ ಹೇಳ್ರಿ ಅವ್ರಿಗೆ ಕಮ್ಮಿ ಅನ್ನಿಸ್ತು. ಫಾರ್ ಎಕ್ಸಾಂಪಲ್, ನಿನಗೊಂದು ಲಕ್ಷ ಲವ್ ಮಾಡ್ತೀನಿ ನಾ, ಅಷ್ಟೇ. ನಿನಗೊಂದು ಕೋಟಿ ಲವ್ ಮಾಡ್ತೀನಿ ನಾ, ಅಷ್ಟೇ. ನಿನಗೆ ಇನ್ಫಿನಿಟಿ ಲವ್ ಮಾಡ್ತೀನಿ ನಾ, ಅಷ್ಟೇ. ನಿನಗೆ ಇನ್ಫಿನಿಟಿ ಹೋಲ್ ಸ್ಕ್ವೇರ್ ಲವ್ ಮಾಡ್ತೀನಿ ನಾ, ಅಷ್ಟೇ. ಅಣ್ಣ ನಿಂದು ನೀ ಆಕಿಗೆ ಎಷ್ಟರ ಲವ್ ಮಾಡು, ಮ್ಯಾಥಮೆಟಿಕ್ಸಿಂದ ಇಜ್ಜತ್ ಕಳಿಬೇಡ. ಯಾಕಂದ್ರೆ ಸೈಂಟಿಸ್ಟ್ಗಳಿಗೆ ಇನ್ನೂ ಇನ್ಫಿನಿಟಿ ಅಂದರೆ ಗೊತ್ತಾಗಿದೆ. ಅನ್ಡಿಫೈನ್ಡ್ ಅದು. ಅಷ್ಟು ಲವ್ ಮಾಡ್ತೀನಿ ಅಂತ ಹೇಳ್ತೀನಿ. ಆಕಿ ಮೇಂಟೈನ್ ಮಾಡೋದು ಆಯ್ತದ ನಿನ್ನ ಕೈಲಿ. ಈ ಮದುವೆ ಅಂದ ತಕ್ಷಣ ಇನ್ನೊಂದು ನೆನಪಾಗ್ತದೆ ನನಗೆ, ಮ್ಯಾಟ್ರಿಮೋನಿಯಲ್ ಆ್ಯಡ್ಸ್. ನೋಡ್ರಿ, ಹುಡುಗಿರ್ದು ಮ್ಯಾಟ್ರಿಮೋನಿಯಲ್ ಆ್ಯಡ್ಸ್ ಹೆಂಗಿರ್ತಾವೆ. ಹುಡುಗ, ಹಲೋ ಎವ್ರಿವನ್, ಮೈ ನೇಮ್ ಇಸ್ ಲಕ್ಕಿ. I am only 54 years old. I am an innocent divorcee searching for a girl who has never been married before. 54 years old. Okay. The girl should be 18 years old. 18 years old. ನಾಚಿಕೆ ಬರ್ತದೆ ನನಗೆ. 18 ಮೂರಲೇ 54. ನಿನ್ನ ಮಗಳ ಏಜನ್ನು ಕಾಣಿಸ್ತಾಳೆ ಆಕಿ ಮದುವೆ ಅದೇ ಅಂದ್ರೆ ಮಗನ. 18 years old ಬೇಕಂತ. ದ ಗರ್ಲ್ ಶುಡ್ ಬಿ ಏಬಲ್ ಟು ಟಾಕ್ 4 languages. ನೀ ಮನೆಗೇನು ಕಾಲ್ ಸೆಂಟರ್ ಓಪನ್ ಮಾಡವ 4 languages ಅಂತ. ಮತ್ತೇನಿದ್ರೆ ಹೇಳು. ದ ಗರ್ಲ್ ಶುಡ್ ಬಿ ಏಬಲ್ ಟು ಮೇಕ್ ಆಲ್ ಟೈಪ್ಸ್ ಆಫ್ ಉಳ್ಳಾಗಡ್ಡಿ ಡಿಶಸ್ ಲೈಕ್ ಉಳ್ಳಾಗಡ್ಡಿ ಖಾರ, ಉಳ್ಳಾಗಡ್ಡಿ ಸಾಂಬಾರು, ಉಳ್ಳಾಗಡ್ಡಿ ಚಟ್ನಿ ಎಕ್ಸೆಟ್ರಾ. ಉಳ್ಳಾಗಡ್ಡಿ ಮಾರ್ಯವನೇ, ಉಳ್ಳಾಗಡ್ಡಿ ತಿಂದು ನೀ ಭೀ ಉಳ್ಳಾಗಡ್ಡಿ ಆದಂಗೆ ಆಗಿದೆ. ಆಕಿಗೆ ಭೀ ಉಳ್ಳಾಗಡ್ಡಿ ತಿನ್ನಿಸಿ ಉಳ್ಳಾಗಡ್ಡಿ ರೀತಿ ಮಾಡ್ತಿ. ಮಕ್ಕಳನ್ನೂ ಉಳ್ಳಾಗಡ್ಡಿ ಹುಟ್ಟಿದಂಗೆ ಹುಡ್ತಾವೆ. ಉಳ್ಳಾಗಡ್ಡಿ ಮಾರ್ಯವನೇ, ಉಳ್ಳಾಗಡ್ಡಿ ಅಂತ. ದ ಗರ್ಲ್ ಶುಡ್ ಬಿ ಏಬಲ್ ಟು possess an IQ of 180. 180 IQ 180 ಅಂದರೆ ಏನು ಜಾತ್ರೆ ತೆಗೆದಿದೆ, ತರಕಾರಿ ತೆಗೆದಿದೆ? ನೋಡೋಣ, ಐನ್ಸ್ಟೀನ್ದೇ 160 170 ಅದ. ನಿನಗೆ 180 ಕೋರಿಬೇಕು. ನೀ ಏನಕ್ಕಿಗೆ ವೈದ್ ಸೈಂಟಿಸ್ಟ್ ಮಾಡವ? 180 ಬೇಕಂತ. ನಿಂದೇ 60 ಕಾಣತ್ತದ ನಿನ್ನ ಮಾರಿ ನೋಡಿದ್ರು. ಅದು ಭೀ ನೆಗೆಟಿವ್ನಾಗ ಕಾಣಿಸ್ತದ. 180 ಬೇಕಂತ ಮಗನಿಗೆ. ಮತ್ತೇನ್ರಿದ್ರೆ, ದ ಗರ್ಲ್ ಶುಡ್ ಬಿ ಪ್ರೊಫಿಷಿಯಂಟ್ ಇನ್ AI ಆ್ಯಂಡ್ ಕೋಡಿಂಗ್ ಲ್ಯಾಂಗ್ವೇಜಸ್. AI ಆ್ಯಂಡ್ ಕೋಡಿಂಗ್ ಲ್ಯಾಂಗ್ವೇಜಸ್ IQ ಅಂತೆ, 4 languages ಅಂತೆ, AI ಆ್ಯಂಡ್ ಕೋಡಿಂಗ್ ಲ್ಯಾಂಗ್ವೇಜಸ್ ಅಂತೆ. ನೀ ಏನು ಮದಿಗೆ ಹೆಣ್ಣು ಹುಡುಕ್ಲತ್ತಿದ್ಯಾ? ಚಂದ್ರಯಾನಕ್ಕೆ ರೋಬೋಟ್ ಹುಡುಕ್ಲತ್ತಿದ್ಯಾ? ತಿಳಲು ಉಂಟದು ಗೋಲಿ ತೊಗೊಳ್ತಿದ್ದಾರೆ ಕರೆಕ್ಟ್. ಅಮಾಸಿಗೆ ನಿಂದು ಹುಚ್ಚೆಲ್ಲ ಹೆಚ್ಚಿಗೆ ಆಯ್ತು ಮಗನ. ಮನ್ಸಿಕ್ಕಿದ್ದು ಮೊದಲು. ಮತ್ತೇನ್ರಿದ್ರೆ ಹೇಳು. ಇಫ್ ಯು ಲೈಕ್ ಮೀ, ಕಾಂಟ್ಯಾಕ್ಟ್ ಮೀ hungrycobra@hululu.com. ಹಂಗ್ರಿ ಕೋಬ್ರಾ ಇದು ಒಂದೇ ಕರೆಕ್ಟ್ ಮಾತಾಡಿದ್ದು ನೋಡು. ನಿಂದು ಕೋಬ್ರಾ ಏನದ, ಹಂಗರಿ ಅದ ಮಗನ. ಹುಡುಗರ್ದು ಹಿಂಗಾದ್ರೆ ಹುಡುಗಿರ್ದು ಹೆಂಗಿರ್ತಾವೆ ಮ್ಯಾಟ್ರಿಮೋನಿಯಲ್ ಆ್ಯಡ್ಸ್. ಮೊದಲೇ ಫೆಮಿನಿಸ್ಟ್ ಹಾಳಾಕಿ, ಮೊದಲೇ ರೂಢ್ ಇರ್ತಾರೆ ಫೆಮಿನಿಸ್ಟ್. ಹಲೋ, ಐ ವಿಲ್ ನಾಟ್ ಟೆಲ್ ಮೈ ನೇಮ್ because what is there in the name? You should judge me on the basis of my personality, not by my name. ಕರೆಕ್ಟ್ ಅದವ, ಹೇಳೋದು ಕರೆಕ್ಟ್ ಅದ. ನೀ ಹೆಸರು ಹೇಳಲ್ಲ ಅಂತಿ, ಓಕೆ. ಬಟ್ ನಿನ್ನ ಕರಿಬೇಕಂದ್ರೆ ಹೆಂಗೆ ಕರಿಬೇಕು ನಾವು? ಒಂದು 15 ಮಂದಿ ನಿಂತಿರ್ತಾರೆ ದೂರ. ನಿನಗೊಬ್ಬಕ್ಕಿಗೆ ಕರಿಬೇಕು ನಾವು. ಓ ಮಿಸ್ ಫೆಮಿನಿಸ್ಟ್, ಓ ಮಿಸ್ ಇಂಡಿಪೆಂಡೆಂಟ್ ವುಮೆನ್ ಅಂತ ಕರೆದೇವಂತಿಕೋ, 15 ಮಂದಿನೂ ತಿರುಗಿ ನೋಡ್ತಾರೆ. ನೀ ಅಷ್ಟೇ ತಿರುಗಬೇಕಂದ್ರೆ ನಿನಗೊಂದು ಹೆಸರು ಬೇಕಲ್ಲ, ಒಂದು ಕೋಡ್ ವರ್ಡ್ ಬೇಕಲ್ಲ, ಸೆಟ್ ಆಫ್ ಆಲ್ಫಾಬೆಟ್ಸ್ ಬೇಕಾ ಬೇಡ?
ಹೆಸರು ಹೇಳೋಲ್ಲಂತ ಮತ್ತೇಂದ ಹೇಳು. ಐ ಆಮ್ ಸರ್ಚಿಂಗ್ ಫಾರ್ ಅ ಬಾಯ್ ಹೂ ಹ್ಯಾಸ್ ಬೀನ್ ಟು US of America. ನಿನ್ನ ಮಾರಿ ನೋಡಿದ್ರೆ ನೀ ಯಾವುದೋ ಇದು ಬಸರಳ್ಳಿದಕ್ಕಿ ಕಾಣ್ದಂಗೆ ಕಾಣತ್ತಿದ್ದಿ, ಬೀದರ್ ಬಾಜು ಹಳ್ಳಿ ಕೆಡ್ದಕ್ಕಿ ಕಾಣ್ದಂಗೆ ಕಾಣತ್ತಿದ್ದಿ. ನಿನಗೆ US ಪಾರ್ ಬೇಕಾ? ಓಕೆ. The boy should be taking me to cinema hall and other places. But boy should not open door for me because I can open my own door. If you can open your own door, you can go to cinema by yourself. ಅವನದಾಗ ಜೀವತಿಲ್ಲತ್ತೀವಿ, ಪಿಕ್ಚರಿಗೆ ಹೋಗ್ಬೇಕಂತ ಡೋರ್ ತೆಗಿಬಾರ್ದಂತ. ಏನು ಮನ್ಸಿಗಿದ್ರು? ಓಕೆ, ಮತ್ತೇನ್ತಿದ್ರೆ ಹೇಳು. If you like me, you can contact me at cutipie@hululu.com. ಇರಲಿ, ಓಕೆ. ಈಗ ನೋಡ್ರಿ, ಮದುವೆ ಎಲ್ಲ ಆಯಿತು, ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಯ್ತು ಅಂತ ತಿಳ್ಕೊರಿ. ಹುಡುಗ ಹುಡುಗಿ ಏನು ಮಾಡ್ತಾರೆ, ನಂಬರ್ ಎಕ್ಸ್ಚೇಂಜ್ ಮಾಡ್ತಾರೆ. ನಂಬರ್ ಎಕ್ಸ್ಚೇಂಜ್ ಮಾಡಿದ್ಮೇಲೆ ಕನ್ವರ್ಜೇಷನ್ ಹೆಂಗಿರ್ತದೆ, ಹುಡುಗಿರು ಜಾಸ್ತಿ ಮಾತಾಡೋದು, ಬಟ್ ಹುಡುಗರಿಗೆ ಬರಗಾಲ ಇರ್ತದೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಬಿದ್ದು ಎಳೆದು ಮಾತಾಡಿಸ್ತಿರ್ತಾರೆ. ನಂಬರ್ ಕೊಟ್ಟಿರ್ತಾರೆ. ಸೊ ಹುಡುಗ ಕೇಳ್ತಾನೆ, ಏನು ಮಾಡ್ತಿದೀಯ ಚಿನ್ನ? ಏನೂ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಈಕಿನ ಬರೀ ಒಂದು ವಾಕ್ಯದಲ್ಲಿ ಉತ್ತರಿಸಿ ಹೆಚ್ಚಿಗೆ ಮಾತಾಡಲಿ. ಬಟ್ ಹುಡುಗರು ಹಂಗಿಲ್ಲ, ಎಳ್ದು ಕೇಳ್ತಾನೆ, ಊಟ ಆಯ್ತಾ ಚಿನ್ನ? ಇನ್ನೂ ಇಲ್ಲ, ನಿಮ್ದು ಆಯ್ತಾ? ನಿನ್ನ ಬಿಟ್ಟು ಯಾವಾಗ ಊಟ ಮಾಡಿದ್ದೀನಿ ಬಂಗಾರ? ಅಣ್ಣ, ನೀ ಹುಟ್ಟಿ 54 ವರ್ಷ ಆಯಿತು. ನೀ ಊಟ ಮಾಡಲ್ದೆ ಹೆಂಗೆ ಬದುಕಿದ್ದಿ? ಆಕೆ ಸಿಕ್ಕ್ಯಾಳ ನಿನಗೆ 2 ದಿನ ಮೊದಲು. ಆಕೆಗೆ ಇಷ್ಟು ಆಡ್ತಿ ಮಗನ? ಮಾತಾಡಿದ 3 ಸೆಂಟೆನ್ಸ್, ಅದ್ರಾಗ ಚಿನ್ನ ಬಂಗಾರ ಎಲ್ಲ ಅಲ್ಲೈತಿ. ಇದು ಮೇಂಟೈನ್ ಮಾಡೋದಾಗ್ತದೆ ನಿನ್ನ ಕೈಲಿ? ಹುಡುಗಿರ್ದು ಹಾರ್ಡ್ ಡಿಸ್ಕ್ ಸ್ಟ್ರಾಂಗ್ ಇರ್ತದಣ್ಣ. ನೀ ಯಾವುದಾರ ಸಣ್ಣ ತಪ್ಪು ಮಾತಾಡಿದಿ ಅಂತ ತಿಳ್ಕೊ, ಅವ್ರು ಸಣ್ಣ ಜಗಳಕ್ಕೆ ಸೇವ್ ಮಾಡಿಟ್ಕೋತಾರೆ. ನೀ ಯಾವುದಾರ ದೊಡ್ಡ ತಪ್ಪು ಮಾತಾಡಿದಿ ಅಂತ ತಿಳ್ಕೊ, ಅದು ದೊಡ್ಡ ಜಗಳಕ್ಕೆ ಸೇವ್ ಮಾಡ್ಕೊಂಡಿರ್ತಾರೆ. ಚಿನ್ನ ಬಂಗಾರ ಮೇಂಟೈನ್ ಆಗೋದಿದ್ರೆ ಅಷ್ಟೇ ಸ್ಟಾರ್ಟಿಂಗ್ನಾಗ ಹೇಳಬೇಕು. ಬಟ್ ಕೇಳಲ್ಲವ ಮನುಷ್ಯ. ಖುಷಿನಾಗಿರ್ತಾನೆ, ಖುಷಿನಾಗಿದ್ದಾಗ ಏನೂ ಕೇಳಲ್ಲ ಮನುಷ್ಯ. ನೋಡ್ರಿ, ಈ ಮನುಷ್ಯ ಖುಷಿನಾಗಿದ್ದಾಗ ತಪ್ಪು ಮಾಡ್ತಾನೆ, ದುಃಖದಾಗ ಹೋಯ್ತಾನೆ, ಅದು ಸರಿ ಮಾಡ್ತಾನೆ. ಮತ್ತು ಖುಷಿ ಆಯ್ತಾನೆ, ಮತ್ತು ತಪ್ಪು ಮಾಡ್ತಾನೆ, ಮತ್ತು ದುಃಖದಾಗ ಹೋಗ್ತಾನೆ, ಅದು ಸರಿ ಮಾಡ್ತಾನೆ, ಖುಷಿ ಆಯ್ತಾನೆ. ಇದೇ ಪ್ರೋಸೆಸ್, ಇದೇ ಲೈಫ್. ಆಕೆಗೆ ಹೇಳ್ದು ಕೇಳ್ತಾನೆ. ಈಗ ಫೋನ್ ಇಡುವ ಸಮಯ ಬರ್ತು. ಫೋನ್ ಇಡುವ ಸಮಯ ಬಂತು ಅಂತಂದ್ರೆ, ಚಿನ್ನ ನೀನು ಫೋನ್ ಇಡು. ಇಲ್ಲ, ನೀವೇ ಫೋನ್ ಇಡಿ. ಇಲ್ಲ ಬಂಗಾರ, ನೀನು ಮೊದಲು ಫೋನ್ ಇಡು, ಆಮೇಲೆ ನಾನು ಇಡ್ತೀನಿ. ಇಲ್ಲ, ನೀವೇ ಫೋನ್ ಇಡಿ, ಆಮೇಲೆ ನಾನು ಇಡ್ತೀನಿ. ಅಲ್ಲಿ ರೂಮ್ನಾಗ ಬಾಜು ದೋಸ್ತ್ ಮಕ್ಕೊಂಡಿರ್ತಾನೆ. ಇವ್ರು ಬಾರಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. 2 ತನ ನೀ ಇಡು ಅಂತಿರ್ತಾರೆ. ಅವ್ನು ತಲೆ ಖರಾಬ್ ಆಯ್ತದೆ. ನಿಮ್ಮ ಅವನ ಬಾರ ಹಿಡಿದು ನೀ ಇಡು ಅಲ್ಲತ್ತೀರಿ. ನಾ ಏನು ಮಕ್ಕೋಬೇಕಾ ಬೇಡ? ಯಾರ ಒಬ್ಬರು ಫೋನ್ ಇಡ್ರಿ, ಇಲ್ಲಾಂದ್ರೆ ಇಟಿಗೆ ತೊಗೊಂಡು ನಿಮ್ಮ ತಲೆ ಮೇಲೆ ನಾ ಹಿಡಿತ ನೋಡ್ರಿ ಅಂತ. ಓಕೆ, ಥ್ಯಾಂಕ್ ಯು ಗೈಸ್, ದಿಸ್ ವಾಸ್ ಮೈ ಟೈಮ್.